ದ್ಯಾವಪ್ಪ ತಾತನ ಆರಾಧನಾ ಮಹೋತ್ಸವದಲ್ಲಿ ದಾನವೀರ ಶೂರಕರ್ಣನ ಕಣ್ತುಂಬ ನಾಟಕ ಪುಟ್ಟು ಆಂಜನಪ್ಪ ಅವರ ಪ್ರಭಾವಿ ಉಪಸ್ಥಿತಿ. ಶಿಡ್ಲಘಟ್ಟ ತಾಲೂಕಿನ ಜಯಂತಿ ಗ್ರಾಮದಲ್ಲಿರುವ ದ್ಯಾವಪ್ಪ ಗುಡಿಯಲ್ಲಿ ದ್ಯಾವಪ್ಪ ತಾತನ ಆರಾಧನಾ ಮಹೋತ್ಸವವು ಈ ಬಾರಿ ವೈಭವದಿಂದ ಕೂಡಿತ್ತು. ವರ್ಷದಿಂದ ವರ್ಷಕ್ಕೆ ಭಕ್ತರ ಪ್ರೀತಿಯನ್ನು ಸೆಳೆಯುತ್ತಿರುವ ದ್ಯಾವಪ್ಪ ತಾತನ ಆರಾಧನೆ ಈ ವರ್ಷವೂ ಸಾವಿರಾರು ಭಕ್ತರನ್ನು ಸೆಳೆದಿದ್ದು 7 ದಿನಗಳ ಕಾಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಭಕ್ತರಿಗೆ ಆಧ್ಯಾತ್ಮದ ಜೊತೆಗೆ ಮನರಂಜನೆ ನೀಡಿತು. ಆರಾಧನೆಯ ವಿಶೇಷತೆ ಆಕರ್ಷಣೆಯಾಗಿದ್ದ ದಾನವೀರ ಶೂರಕರ್ಣ ನಾಟಕವು ಸುತ್ತಮುತ್ತಲಿನ ಗ್ರಾಮಗಳ ಪ್ರತಿಭಾವಂತ ಕಲಾವಿದರು ಅಭಿನಯಿಸಿದ್ದ ಕೌರವರ ಪಾಂಡವರ ಮಹಾಯುದ್ಧದ ಘಟನೆಗಳನ್ನು ಜೀವಂತವಾಗಿ ಮೂಡಿಸಿತ್ತು. ಶ್ರೀಕೃಷ್ಣ, ಧರ್ಮರಾಯ, ಭೀಮ, ಅರ್ಜುನ, ಕರ್ಣ, ನಕುಲ, ಸಹದೇವ, ದ್ರೌಪದಿ, ನಾರದ ಮುನಿಗಳ ವೇಷಭೂಷಣಗಳು ಆಧ್ಯಾತ್ಮಿಕ ಸಾಂಸ್ಕೃತಿಕ ಪರಂಪರೆಯನ್ನು ನೆನಪಿಸಿಕೊಂಡವು. ಈ ನಾಟಕ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಪುಟ್ಟು ಆಂಜನಪ್ಪ ಹಾಜರಿದ್ದು ಅವರ ಉಜ್ವಲ ಉಪಸ್ಥಿತಿಯು ಎಲ್ಲರ ಗಮನ ಸೆಳೆಯಿತು. ಕಾರ್ಯಕ್ರಮದ ವೇಳೆ ಮಾತನಾಡಿದ ಅವರು, ಕುರುಕ್ಷೇತ್ರದ ಯುದ್ಧವು ಕೊನೆಗೆ ಬೂದಿಯಷ್ಟೇ ಉಳಿಸಿತು. ನಮ್ಮ ಹಿರಿಯರು ನೀಡಿದ ರಾಮಾಯಣ ಮಹಾಭಾರತದ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ದ್ಯಾವಪ್ಪ ತಾತನ ಆದರ್ಶಗಳು ನಮ್ಮ ಬದುಕಿಗೆ ದಿಕ್ಕು ತೋರಬೇಕು ಎಂದು ಆಳವಾದ ಸಂದೇಶ ನೀಡಿದರು. ಅವರ ಮಾತುಗಳಿಗೆ ಪ್ರತಿಕ್ರಿಯೆ ನೀಡಿದ ಜನಸಮೂಹ ಶಿಳ್ಳೆ ಚಪ್ಪಾಳೆ ಹೊಡೆದು ಅಭಿಮಾನ ವ್ಯಕ್ತಪಡಿಸಿದರು. ದ್ಯಾವಪ್ಪ ಗುಡಿ ಆಡಳಿತ ಮಂಡಳಿಯು ಪುಟ್ಟು ಆಂಜನಪ್ಪ ಅವರನ್ನು ಭವ್ಯವಾಗಿ ಸನ್ಮಾನಿಸಿತು. ಬೃಹತ್ ಹೂವಿನ ಹಾರ, ಶಾಲು ಇಟ್ಟು ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಗೌಡ್ನಹಳ್ಳಿ ಮಂಜುನಾಥ್, ರಾಜ್ಕುಮಾರ್, ಸಾದಿಕ್, ಮುರಳಿ, ದಾಮೋದರ್, ತುಮ್ನಹಳ್ಳಿ ವೆಂಕಟೇಶ್, ಬೂದಾಳ ವರದರಾಜ್, ಕೋಲ್ಪೇಟೆ ವೆಂಕಟೇಶ್, KS ನಾರಾಯಣಸ್ವಾಮಿ, PLD ಬ್ಯಾಂಕ್ ನಿರ್ದೇಶಕ ಚಂದ್ರನಾಥ್, ಮಳ್ಮಾಚನಹಳ್ಳಿ ಮುನ್ರಾಜ್, ದೊಡ್ಡತೇಕಳ್ಳಿ ಪಂಚಾಯಿತಿ ಉಪಾಧ್ಯಕ್ಷ ಮಂಜುನಾಥ್, ಚಿಕ್ಕತೇಕಳ್ಳಿ ವೆಂಕಟೇಶಪ್ಪ, ಕೃಷ್ಣಪ್ಪ ಸಾದಳ್ಳಿ ಸೇರಿದಂತೆ ಸುತ್ತಲಿನ ಹಲವಾರು ಗ್ರಾಮಸ್ಥರು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಕಳೆಯ ತುಂಬಿಸಿದರು. ಪುಟ್ಟು ಆಂಜನಪ್ಪ ಅವರ ಸಾಮಾಜಿಕ ನಿಷ್ಠೆ, ಧಾರ್ಮಿಕ ನಂಬಿಕೆ ಮತ್ತು ಸಾಮಾಜಿಕತೆ ಇವರನ್ನು ಗ್ರಾಮೀಣ ಜನತೆ ಹೃದಯದಲ್ಲಿ ಬೆಟ್ಟದಷ್ಟು ಪ್ರೀತಿಯಿಂದ ಬರಮಾಡಿಕೊಂಡು ಪ್ರೀತಿ ತೋರಿಸಿದರು. ವರದಿ ಗುರುಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಯುದ್ಧ ಅಂದ್ರೆ ಸರ್ವನಾಶ, ಏನು ಉಳಿಯಲ್ಲ, ಸಂಬಂಧಗಳು ಉಳಿಯಲ್ಲ. ಹೆಂಡತಿ, ಗಂಡ, ಅಧಿಕಾರ, ಆಸ್ತಿ, ಹಣ, ಈ ಮೋಹಕ್ಕೆ ದಾಹಕ್ಕೆ ಮನುಷ್ಯ ಬಿದ್ದು ಬಿಟ್ರೆ ಬೆಂಕಿ ಆಗ್ತದೆ, ಬೆಂಕಿಯಿಂದ ಸುಟ್ಟು ಬೂದಿ ಆಗ್ತದೆ, ಅದೇ ಉಳಿಯುವಂಥದ್ದು. ಆ ನಿಟ್ಟಿನಲ್ಲಿ ಈ ಕುರುಕ್ಷೇತ್ರ ನಾಟಕದಲ್ಲಿ ನಮ್ಮ ಮಹಾತ್ಮರು ಈ ದೇಶದಲ್ಲಿ ಇವತ್ತು ಪ್ರಬಲವಾದಂತ ಗ್ರಂಥಗಳನ್ನ ನಮಗೆ ಮಹಾಭಾರತ, ರಾಮಾಯಣನ ನಮ್ಗೆ ಕೊಟ್ಟು ಹೋಗಿದ್ದಾರೆ. ಈ ದ್ಯಾವಪ್ಪ ತಾತನಂತವರು ಇನ್ನ ಹಿರಿಯರು ಹಳಬರು ನಮ್ಮ ದೇಶಕ್ಕೆ ಕೊಟ್ಟಿರ್ತಾರೆ. ಇದನ್ನೆಲ್ಲ ನೋಡಿ ನಾವು ಕಲಿಬೇಕು, ಬದುಕನ್ನ ಕಟ್ಕೊಬೇಕು, ಮಾನವೀಯ ಮನುಷ್ಯತ್ವ ಇಟ್ಕೊಂಡು ನಾವು ಜೀವನ ಮಾಡಬೇಕು, ಒಂದು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅಂತೇಳಿ ನಮ್ಗೆ ಈ ಒಂದು ನಾಟಕಗಳ ರೂಪದಲ್ಲಿ, ಗ್ರಂಥದ ರೂಪದಲ್ಲಿ ನಮ್ಗೆ ಒಂದು ಪಾಠವಾಗಿ ನಮ್ಮ ಮುಂದೆ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ರೆ ಅವುಗಳನ್ನ ತಗೊಳ್ಬೇಕು, ನಾವು ಜೀವನದಲ್ಲಿ ಅವೆಲ್ಲನೂ ಸಹ ಅಳವಡಿಸ್ಕೊಬೇಕಾಗ್ತದೆ. ಆ ಅಳವಡಿಸ್ಕೊಂಡಾಗ ಮಾತ್ರನೇ ಒಂದು ಪರಿಪೂರ್ಣತೆ ಬರ್ತದೆ. ನಾವೇನಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಗುರು ಇರಬೇಕು. ಅದು ಶ್ರೀಕೃಷ್ಣನ ಮಾದರಿ ಗುರುವಿನ ರೂಪದಲ್ಲಿ ನಾವು ನೋಡ್ಬೇಕಾಗ್ತದೆ. ದುರ್ಯೋಧನ ರೀತಿ ನಮಗೆ ಛಲ ಇರ್ಬೇಕಾಗ್ತದೆ, ಧೈರ್ಯ ಇರ್ಬೇಕಾಗ್ತದೆ. ಕರ್ಣನ ರೀತಿ ದಾನತ್ವದಲ್ಲಿ ನಾವು ಇರಬೇಕಾಗ್ತದೆ. ಅಭಿಮನ್ಯನ ರೀತಿ ಗುರಿಯಲ್ಲಿ ಮತ್ತೆ ಯುದ್ಧದಲ್ಲಿ ಪರಿಣಿತಿ ಹೊಂದಿರಂತ ಒಂದು ನಿಪುಣತೆ ಇರಂತವ್ರು ಬೇಕಾಗ್ತದೆ. ಧರ್ಮರಾಯನ ರೀತಿ ಧರ್ಮ ಮಾರ್ಗದಲ್ಲಿ ನಡೆಯುವಂತ ವಾತಾವರಣದ ಗುಣಗಳು ನಮ್ಮಲ್ಲಿ ಇರ್ಬೇಕಾಗ್ತದೆ. ಇವೆಲ್ಲನೂ ಸಹ ಸಂಪೂರ್ಣವಾದಂತ ಗುಣಗಳು ನಮ್ಮಲ್ಲಿ ಬಂದಿದ್ದೆ ಆದ್ರೆ ಒಂದು ಮಾನವೀಯ ಮೌಲ್ಯ ಇರಂತ ಸಂಪೂರ್ಣ ಮನುಷ್ಯ ಆಗ್ತಾನೆ. ಆ ಮನುಷ್ಯ ಆದ್ರೆ ಎಲ್ಲನೂ ಸಹ ತಾನು, ತನ್ನ ಸಂಸಾರ, ತನ್ನ ಸುತ್ತ ಇರುವಂತ ವಾತಾವರಣನ ಚೆನ್ನಾಗಿ ಇಟ್ಕೊಂಡಿರ್ತಾನೆ. ಆ ರೀತಿಯಾದಂತ ಒಂದು ವಾತಾವರಣನ ಸೃಷ್ಟಿ ಮಾಡುವಂತ ಒಂದು ಪರಿಕಲ್ಪನೆ ಇಟ್ಕೊಂಡಿರಂತ ಈ ಒಂದು ಮಹಾಭಾರತ ಕಥಾ ಸಂಕಲನ ಕುರುಕ್ಷೇತ್ರ ಇವತ್ತೊಂದು ದಿನ ತಮ್ಮ ಮುಂದೆ ನಮ್ಮ ಕಲಾವಿದರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ಆನಂದಿಸೋದ್ರ ಜೊತೆಗೆ ಒಂದಷ್ಟು ಅಂಶಗಳನ್ನ ಒಳ್ಳೇದು ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನೀವೆಲ್ಲರೂ ಸಹ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಸಾಗ್ಬೇಕು. ಅದರಿಂದ ತಮ್ಗೆ ಒಂದಷ್ಟು ಪ್ರೇರೇಪಣೆಯಾಗಿ ತಾವೆಲ್ಲರೂ ಸಹ ಉತ್ತುಂಗಕ್ಕೆ ಹೋಗ್ಬೇಕು, ತಮ್ಗೆಲ್ಲರಿಗೂ ಸಹ ಒಳ್ಳೆ ಭವಿಷ್ಯ ಸಿಗ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ದ್ಯಾವಪ್ಪ ತಾತ ಅಂದ್ರೆ ನಮ್ಗೆ ದನ ಕರುಗಳ ಬಗ್ಗೆ ಕಾಳಜಿ ಇರೋಂಥದ್ದು, ಅವ್ರಿಗೆ ವಿಶೇಷವಾದ ಪ್ರೀತಿ ದನ ಕರುಗಳ ಬಗ್ಗೆ ಇತ್ತು. ಈ ಭಾಗದಲ್ಲಿ ಅವರು ಒಬ್ಬ ಸಾಧು ಸಂತರಾಗಿ ರೋಗ ರುಜಿನಗಳು ತುತ್ತಾದಂತ ದನ ಕರುಗಳಿಗೆ ಚಿಕಿತ್ಸೆ ಕೊಡುವಂತ ಕೆಲಸ ಅವ್ರು ಮಾಡ್ತಾ ಇದ್ರು. ಈಗ ಯಾವುದೇ ನಾವು ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಹೋದ್ರೆ ದನ ಕರು ಸಾಕಂತದ್ದು ಮನೆಗಳಲ್ಲಿ ನಾವು ನೋಡ್ತೀವಿ. ಏನಾದ್ರೂ ಸಮಸ್ಯೆ ಆಗಿದೆ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ದ್ಯಾವಪ್ಪನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಉಪ್ಪು ತಗೊಂಡ್ಬಂದು ಅವನಿಗೆ ನೀರು ಕುಡಿಸಿದ್ರೆ ಎಲ್ಲ ವಾಸಿ ಆಗ್ತದೆ ಅಂತೇಳಿ ನಮ್ಮ ತಾಯಿ ಈಗಲೂ ಸಹ ನಮ್ಗೆ ಮನೇಲಿ ಹೇಳ್ತಾ ಇರ್ತಾರೆ. ನಮ್ದು ಸಹ 400ಕ್ಕೂ ಹೆಚ್ಚು ಕುರಿ ಇದೆ, ಒಂದು 20ಕ್ಕೂ ಹೆಚ್ಚು ಹಸುನ ಸಾಕ್ತಾ ಇದೀವಿ.
ಏನೋ ಒಂದ್ ರೀತಿ ನಮ್ಗೆ ಅನುಬಂಧ ಮೂಗ್ ಜೀವಗಳು ಅಂದ್ರೆ ನಮ್ಗೆ ಅಲ್ಲ, ರೈತಾಪಿ ವರ್ಗ ಎಲ್ರಿಗೂ, ನಿಮಗೂ ನಮ್ಗೂ ಎಲ್ರಿಗೂ ಸಹ ಅದು ಒಂದು ಅವಿರವಾದ ಸಂಬಂಧ. ಆ ನಿಟ್ಟಿನಲ್ಲಿ ದ್ಯಾವತಾತ್ನವರ ಆದರ್ಶ ನಾವೆಲ್ಲರೂ ಸಹ ಇಟ್ಕೊಂಡು ಮುಂದೆ ಸಾಗಂತದ್ದಾಗ್ಲಿ. ಪ್ರಕೃತಿ ಜೊತೆಗೆ ಪ್ರಾಣಿ ಪಕ್ಷಿಗಳು ಮನುಷ್ಯರು ಎಲ್ಲರೂ ಸಹ ಸರ್ವ ಸಮಾನರು, ಎಲ್ಲರೂ ಸಹ ಬ್ಯಾಲೆನ್ಸ್ ರೀತಿ ನಾವು ವಾತಾವರಣ ಸೃಷ್ಟಿ ಮಾಡ್ಕೊಬೇಕು. ಬರೀ ಮನುಷ್ಯರಿದ್ರೆ ದನಕರುಗಳಿಲ್ಲ ಪಕ್ಷಿಗಳಿಲ್ಲ ಅಂದ್ರೆ ಏನು ಜೀವನ ಸಂಪೂರ್ಣ ಆಗೋದಿಲ್ಲ. ಎಲ್ಲನೂ ಸಹ ಚೈನ್ ಸಿಸ್ಟಮ್ ಅಲ್ಲಿ ನಡೀತಾ ಇರ್ತದೆ. ಹಂಗಾಗಿ ಎಲ್ಲನೂ ಸಹ ಎಕೋಸಿಸ್ಟಮ್ ಅಲ್ಲಿ ಬ್ಯಾಲೆನ್ಸ್ ಆಗೋ ರೀತಿ ನಾವು ಸಂಪೂರ್ಣತೆಯಿಂದ ಹೋಗ್ಬೇಕು. ಅವನು ಸಹ ಕಾಪಾಡ್ಕೋಬೇಕು, ನಮ್ಮ ಜೊತೆ ಜೊತೆ ಸಾಕ್ಬೇಕು, ಸಲಹಬೇಕು, ಅವ್ರಿಗೂ ಸಹ ಪ್ರೀತಿ ಪ್ರೇಮ ತೋರಿಸ್ಬೇಕು ಅಂತೇಳಿ ನಾನು ತಮ್ಮ ಮುಖೇನ, ಈ ನಾಟಕದ ಮುಖೇನ ತಮ್ಮಲ್ಲಿ ಮನವಿನ ಮಾಡ್ಕೊಂಡು ನಮ್ಮನ್ನ ಕರೆದು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀರಿ. ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ, ಕಲಾವಿದರಿಗೆ ನಾಟಕ ಚೆನ್ನಾಗಿ ಬರ್ಲಿ, ತಮ್ಮೆಲ್ಲರೂ ಪ್ರಶಂಸೆ ಅವ್ರಿಗೆ ಬರ್ಲಿ. ಗಟ್ಟಿಯಾಗಿ ಚಪ್ಪಾಳೆ ತಟ್ಬಿಡಿ. ನಾಟಕ ಈಗ ಶ್ರೇಷ್ಠರಲ್ಲಿ ಎಲ್ಲರೂ ಈಗ ಊಟ ಮಾಡಿದ್ದಾರೆ, ನಮ್ ದ್ಯಾವಣ್ಣ ಜೋರ ಹೊಡಿತಾವ್ರೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನು ಕೆಲವೇ ಕ್ಷಣಗಳಲ್ಲಿ ದಾನವೀರ ಶೂರ ಕರ್ಣದ ಸರ್ ತಾವು ಕರ್ಣ ನಕುಲ ಸಹದೇವರು ರೆಡಿ ಆಗ್ತಾ ಇರೋದು. ಆಲ್ಮೋಸ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಡ್ರಾಮಾವನ್ನು ಪ್ರಾರಂಭ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ. ನೋಡಿ, ಎಲ್ಲ ಮೇಕಪ್ ಆಗ್ತಾ ಇದ್ದಾರೆ. ಇರ್ಲಿ, ರೆಡಿ ಆಗ್ತಾ ಇರೋವಾಗನು ಸರ್ ತಾವ್ಯಾವ ಪಾಠ ಮಾಡ್ತಾ ಇರೋದು? ಭೀಮಾ, ದಾನವೀರ ಶೂರ ಕರ್ಣದಲ್ಲಿ ಭೀಮನಾಗಿ ಬರುವಂತವ್ರು. ತಮ್ಮ ಹೆಸರು ಸರ್? ಯಾವ ಊರು? ದೊಡ್ಡತೇಕಳ್ಳಿ ಚಿಕ್ಕಪ್ಪನವ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೀಮನಾಗಿ ಅವತರಣಿಕೆಯಲ್ಲಿ ವೇದಿಕೆ ಮೇಲೆ ಸಜ್ಜಾಗ್ತಾ ಇದ್ದಾರೆ. ಸರ್ ತಾವು? ಭೀಷ್ಮ. ನಿಮ್ಮೂರು ಹೆಸರು ಸರ್? ನೀವು ಕಂಡಕ್ನಹಳ್ಳಿ ಅವರು. ನಿಮ್ಮ ಹೆಸರು? ರಾಮಚಂದ್ರಪ್ಪನವರು. ನಮ್ಮ ಕುರುಕ್ಷೇತ್ರದ ಏನು ದಾನವೀರ ಶೂರ ಕರ್ಣದಲ್ಲಿ ಭೀಷ್ಮನಾಗಿ ಅವರ ಒಂದು ಪ್ರತಿಭೆಯನ್ನು ತೋರಿಸೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾತುರದಿಂದ ಇರಿ. ಯಜಮಾನರು ಯಾವ ಊರು ಸ್ವಾಮಿ? ಹೆಸರು ಸರ್? ನರಸಿಂಹಪ್ಪನವರು. ಯಾವ ಒಂದು ಪಾತ್ರದಲ್ಲಿ ಇಲ್ಲಿ ವಿಲೀನರಾಗೋದಕ್ಕೆ ಸಜ್ಜಾಗಿದ್ದೀರಿ? ಧರ್ಮರಾಜರು. ಕುರುಕ್ಷೇತ್ರದ ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದರೆ ಧರ್ಮರಾಜು ಯಾವ ಥರ ಜೂಜಾಡಿ ತನ್ನ ಇಡೀ ಪಂಚಪಾಂಡವರನ್ನು ಯಾವ ರೀತಿ ಇದಾಗುತ್ತೋ ಅನ್ನೋದಕ್ಕೆ ಜೂಜಾಡಿರೋಂಥ ಧರ್ಮರಾಯರು ನೋಡಿ ಹೆಂಗಿದ್ದಾರೆ, ಸೂಪರ್ ಆಗಿದ್ದಾರೆ. ಸರ್ ನಿಮ್ಮ ಹೆಸರು? ನಕುಲನಾ? ಯಾವ ಊರು? ಕರ್ಬಳ್ಳಿ. ತರ್ಬಳ್ಳಿ. ನಕುಲ ಸಹದೇವರಲ್ಲಿ ನಕುಲನಾಗಿ ಈತನು ತರ್ಬಳ್ಳಿ. ಏನು ಹೆಸರು ಸರ್? ದ್ಯಾವಪ್ಪನಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಜ್ಜಾಗೋದಕ್ಕೆ ಡ್ರೆಸ್ ಎಲ್ಲ ಹಾಕ್ಕೊಳ್ತಾ ಇದ್ದಾರೆ. ನಾಗರಾಜ್ ಅವರು. ಯಾವ ಊರು ಸರ್? ದ್ಯಾವಪ್ಪನ ಗುಡಿನೇ. ಸ್ಥಳೀಯರು ನೀವು. ಏನು ಕ್ಯಾರೆಕ್ಟರ್ ಸರ್ ನೀವು ಈ ಒಂದು ಡ್ರಾಮಾ? ಕರ್ಣ. ನಿಜವಾಗ್ಲೂ ರಿಯಲ್ ಹೀರೋ ಅಂದರೆ ಕರ್ಣನೇ. ನಾವು ಯಾಕಂದರೆ ಮೊನ್ನೆ ಕಲ್ಕಿ ಫಿಲಮಲ್ಲಿ ಪ್ರಭಾಸ್ ಸಹ ಕರ್ಣ ಪಾತ್ರನೇ ಮಾಡಿರ್ತಾನೆ. ಭಾಳ ಬ್ಯೂಟಿಫುಲ್. ನಿಮ್ಮನ್ನು ವೇದಿಕೆ ಮೇಲೆ ನಿಮ್ಮನ್ನೆಲ್ಲ ನೋಡೋದಕ್ಕೆ ನಮ್ಮ ಶಿಡ್ಲಘಟ್ಟ ಜನತೆ ಸಜ್ಜಾಗೋದಕ್ಕೆ ಇನ್ನೇನು ಲೈವಲ್ಲೇ ಇರ್ತಾರೆ. 100% ನಿಮ್ಮನ್ನೆಲ್ಲ ಲೈವಲ್ಲೇ ತೋರಿಸಿ ನ್ಯೂಸಲ್ಲಿ ಬರ್ತೀರಿ. ಸರ್ ನೀವು? ಶಿಶುಪಾಲ್ರು. ಯಾವ ಊರು? ಏನು ಹೆಸರು? ಶಿಶುಪಾಲ್ರು. ನೀವು ಬರೋ ಎಷ್ಟೊತ್ತಾಗುತ್ತೆ ಸರ್ ನೀವು ಬರೋದು ಇದರಲ್ಲಿ? ಬಂದ ಮೇಲೆ ನಾವು ನಿಮ್ಮ ಕ್ಯಾರೆಕ್ಟರ್ ಇರುತ್ತೆ. ಓಕೆ. ಅವರು ರೆಡಿ ಆಗ್ತಾ ಇರೋರು? ನಾರದರು. ಯಾವ ಊರು ಸರ್? ವರ್ನಾಯ್ಕನಹಳ್ಳಿ. ದೇವಲೋಕಕ್ಕೆ ಬಂದಿದ್ದಾರೆ ವರ್ನಾಯ್ಕನಹಳ್ಳಿಯಿಂದ. ನಿಮ್ಮ ಹೆಸರು ಸರ್? ಪ್ರಭಾಕರ್ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾರದ ಮನೆ ನೋಡಿ, ಮಹಾನುಭಾವ ಎಲ್ಲ ತಗ್ಲಿಕ್ಕವರು ನಾರದ ಅಂತೇಳಿ ನಾವು ಸಿನಿಮಾಗಳಲ್ಲಿ ನೋಡಿರ್ತೇವೆ. ಇಲ್ಲಿ ಯಾವ ಥರ ಅವ್ರ ಗೆಟಪ್ ಪಾತ್ರಗಳು ಇಲ್ಲಿ ಯಾವ ಥರ ರಂಜಿಸ್ತಾರೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತದೆ ನಾಟಕ. ಕಾತುರದಿಂದ ಇಡೀ ಶಿಡ್ಲಘಟ್ಟ ಸುತ್ತಮುತ್ತಲಿನ ಹಳ್ಳಿಗಳು ಕಾತುರದಿಂದ ಕಾಯ್ತಾ ಇರುವಂಥ ನೋಡಿ, ಇಲ್ಲೆಲ್ಲ ಮೇಕಪ್ ಕಿಟ್ಗಳು ನೋಡ್ಬೋದು, ಇಲ್ಲೇನು ಕಿರೀಟಗಳು ಮತ್ತು ಬಟ್ಟೆಗಳು ನೋಡ್ಬೋದು. ಮತ್ತು ಅಲ್ಲಿ ನೋಡಿ ಬಹಳ ಬ್ಯೂಟಿಫುಲ್ ಆಗಿರೋದು ಭೀಮ ಮತ್ತು ಕರ್ಣನಿಗೆ ಹಾಕುವಂಥ ಕಿರೀಟಗಳು ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಎಲ್ಲ ಕಿರೀಟಗಳು ಇಲ್ಲಿ ಇರ್ತದೆ. ಯಾವ್ಯಾವ ಸಂದರ್ಭಕ್ಕೆ ಹಾಕಬೇಕು ಯಾರ್ಯಾರಿಗೆ ಅಂತೆಲ್ಲ, ಧರ್ಮರಾಜನಿಗೆ ಮತ್ತು ಭೀಮನಿಗೆ, ಕರ್ಣನಿಗೆ, ದುರ್ಯೋಧನನಿಗೆ. ಇದು ದುರ್ಯೋಧನ ನೋಡಿ, ಇದು ಎಷ್ಟೊಂದು. ಇದು ಶಿಶುಪಾಲನಿಗೆ. ಇದು ಸರ್ ಇದು ಬ್ಯೂಟಿಫುಲ್ ಆಗಿದೆ. ಭೀಮ ಎಷ್ಟೆಷ್ಟು ತೂಕ ಇರುತ್ತೆ ಅಣ್ಣ ಇದು?
5 ಕೆ ಜಿ ಇರುತ್ತಾ? ಹಾಂ. ಇದು ಕರ್ಣಾಗೆ ಯಾವ್ದು ಸರ್? ಕರ್ಣಾಗೆ ವಜ್ರ ವೈಡೂರದ್ದು ಕೃಷ್ಣದು. ಇದು ಹಾವು ಇದೆಯಲ್ಲ ಸರ್ ಅದು? ಓಕೆ ಓಕೆ ಅಣ್ಣ, ಇದು ಎಲ್ಲ ಸ್ಥಳೀಯರ ಇದು ಮಾಡಿಸ್ತಾ ಇರೋದು, ಆಡ್ತಾ ಇರೋದು? ಎಲ್ಲ ಲೋಕಲಲ್ಲಿರೋ ದೇವಪ್ಪನ ಗುಡಿ ಆಜುಬಾಜಿನಲ್ಲಿರೋ ಅಂಥ ಪ್ರತಿಭೆಗಳು ಎಲ್ಲರೂ ಇದ್ದಾರಣ್ಣ? ಎಲ್ಲ ಕ್ಯಾರೆಕ್ಟರ್ಗಳಿಗೂ ಇದ್ದಾರಾ? ಹೆಣ್ಮಕ್ಳು ಏನಾದರೂ ಪಾರ್ಟ್ ಮಾಡ್ತಾರೆ ಇದರಲ್ಲಿ? ಹಾಂ 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 ಹಾಂ. ಸರಿ ಸರಿ ಸರಿ. ಇದು ನಾರದ ಮುನಿಗಳ ಒಂದು ಇದು ತಂಬೂರಿ ಅಂತಾರಲ್ಲ, ಇದು ಇದು ನೋಡಿ, ಇದನ್ನು ಎಷ್ಟು ಗೆಟಪ್ ಚೆನ್ನಾಗಿರುತ್ತೆ. ಇದನ್ನು ನಾಟಕದಲ್ಲಿ ನೋಡ್ಸಿರ್ತೀವಿ ಅವಾಗ ನೋಡಿ. ನಿಮ್ಮೂರು ಯಾವ ಸರ್? ಏನು ಹೆಸರು ಸರ್? ನಮ್ಮ ದೊಡ್ಡತೇಕಳ್ಳಿ ಅವರೇ? ಸುಬ್ರಾಮ್ ಟೀಚರ್. ಓಕೆ ಓಕೆ. ನೋಡಿ, ಶ್ರೀಕೃಷ್ಣ ಪರಮಾತ್ಮನು ಇನ್ನೇನು ಎಲ್ಲ ಸಜ್ಜಾಗಿ ಹೋಗ್ಬಿಟ್ಟಿದ್ದಾರೆ. ಕಿರೀಟ ಒಂದು ದಿಕ್ಬೇಕು, ಇನ್ನೆಲ್ಲ ಅವ್ರನ್ನ ನೋಡ್ತಾ ಇದ್ರೆ ఎన్నిసార్లు ఈ ఋతువును మన్నించదను నిన్ను ఇంకా సంభాషణ కాకపోవడము ప్రాణం